ಗುಡ್ ಮಾರ್ನಿಂಗ್. ನಾನು ಸ್ವಲ್ಪ ದಿನ ಜಲ್ದಿ ಮಲಗೋದು. ಸೊ 3:30 ನಾನು ಐ ವೇಕಪ್ ಕಮಿಂಗ್ ಸ್ಟ್ರೇಟ್ ಟು ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ, ಇದಕ್ಕೆ ಪ್ರತಿದಿನ ಒಂದೊಂದು ತಿರುವುಗಳನ್ನು ಎವ್ರಿ ಡೇ ಒಂದೊಂದು ಟರ್ನಿಂಗ್ ಪಾಯಿಂಟನ್ನು ಈ ಧರ್ಮಸ್ಥಳ ಹತ್ಯಾಕಾಂಡ ತಗೊಳ್ತಾ ಇದೆ. ಮೊದಲನೇದಾಗಿ ನಾವು SITನಲ್ಲಿ ರಿಕ್ವೆಷನ್ ಮಾಡೋದೇನು ಅಂತಂದರೆ, ಮೊಹಂತಿಯವರೇ, ನೀವು ತುಂಬ ಬುದ್ಧಿವಂತ IPS ಆಫೀಸರು. ಒಂದು ರಿಕ್ವೆಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನು ಅಂತಂದರೆ, ದಯಮಾಡಿ ಟೆಕ್ನಾಲಜಿಯನ್ನು ಬಳಸಿ. ಸುಮ್ಮನೆ ಎಲ್ಲ ಕಡೆ ಅಗಿಯೋದಕ್ಕಿಂತ ವಿ ವಿಶ್ ಯು ಯೂಸ್ ಟೆಕ್ನಾಲಜಿ ಸೊ ದಟ್ ಅಲ್ಲಿನ ಅರಣ್ಯ ಸಹ ಡ್ಯಾಮೇಜ್ ಆಗಬಾರ್ದು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಏನಿದೆ ತರಿಸಿ, ಏನೇನಕ್ಕೋ ಬಳಸ್ತೀರಂತೆ. ಅಂಡ್ ಎನ್ಶ್ಯೂರ್ ನೀವು ಮಾಡ್ತಾ ಇರೋಂಥ ಕೆಲಸ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾರಂತೆ, ಜನರಿಗೆ ಗೊತ್ತಾಗ್ಲೇಬೇಕು. ವೈ ಆರ್ ಯು ಹೈಡಿಂಗ್? ಮೊದಲು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸನ್ನು ತಗೊಂಬಂದು ಟೆಕ್ನಾಲಜಿನ ಬಳಸಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಎಲ್ಲೆಲ್ಲಿ ಓದ್ತಿದ್ದಾರೆ. ಯಾಕಂದರೆ ನೆನ್ನೆ ಒಬ್ಬ ಕಂಪ್ಲೇಂಟ್ ಬಂದಿದ್ದಾರೆ, ಅವ್ರು ಹೇಳ್ತಾರೆ ಇನ್ನೊಂದು 100 ಕಡೆ ನಾನು ತೋರಿಸ್ತೀನಿ ಅಂತ. ಅಲ್ಟಿಮೇಟ್ ಆಗಿ ನಾವು ರಿಕ್ವೆಸ್ಟ್ ಮಾಡೋದೇನೋ ಒಂದು SITಯಿಂದ, ಮೊಹಂತಿಯವ್ರು ಬಿಟ್ಟು ಬೇರೆ ಯಾರಿದ್ರು ಕೂಡ ನಾನು ಹೇಳೋ ಲ್ಯಾಂಗ್ವೇಜ್ ಬೇರೆ ಇರ್ತಾ ಇತ್ತು. ಮೊಹಂತಿಯವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು, ಇವರೇ ಬಿಲೀವ್ ಇಟ್ ಆರ್ ನಾಟ್, ನನಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಸಿಕ್ಕಿದ್ರು, ನಮ್ಮ ಒಕ್ಕಲಿಗರ ಮಾಡಿದ್ರು. ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ಈಸ್ ಎ ವೆರಿ ವೆರಿ ಕ್ರೆಡಿಬಲ್ ಆಫೀಸರ್ಸ್. ಈ ವಾಸ್, ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ ಕಡಿಮೆ, ಹೊರಗಡೆ ಐ ಥಿಂಕ್ ಸೆಂಟ್ರಲ್ ಡೆಪ್ಯುಟೇಷನಲ್ಲಿ ಜಾಸ್ತಿ ಇದ್ವಿ ಅಂತ ನೆನ್ನೆ ಸ್ವಾಮೀಜಿ ಸಹ ಹೇಳಿದ್ರು. ಅವ್ರು ಹೇಳಿದಾಗ ಈ ಟೋಲ್ಡ್ ಈಸ್ ಎ ವೆರಿ ಕ್ರೆಡಿಬಲ್ ಆಫೀಸರ್ ಜಗದೀಶ್. ಮಾತಾಡ್ಬೇಕಾರೆ ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರ ಅಡ್ವೈಸ್ ಮೇಲೆ ನಿಮ್ಮ ಮೇಲೇನೂ ಕ್ರೆಡಿಬಲ್ ಜಾಸ್ತಿ ಆಯಿತು. ಬಟ್ ನಮ್ಮ ಸಮಸ್ಯೆ ಏನು ಅಂತಂದರೆ, ಟೆಕ್ನಾಲಜಿನ ಬಳಸೋಕ್ಕೆ ಏನು ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಟೆಕ್ನಾಲಜಿನ ಯಾಕೆ ಬಳಸ್ತಾ ಇಲ್ಲ? ಯು ಯೂಸ್ ಟೆಕ್ನಾಲಜಿ. ಯಾಕಂದರೆ ಗ್ರೌಂಡ್ ಪೆನಿಟ್ರಿಂಗ್ ರಡಾರ್ಸನ್ನು ನೀವು ಇದನ್ನ ಹೊಡ್ಕೊಲ್ಲ, ಡ್ರೋನನ್ನು ತೊಗೊಂಬಂದ್ರೆ ಅಲ್ಟಿಮೇಟ್ಲಿ ನಮಗೆ ಅಲ್ಲಿ ಏನೇನು ಪಳುವಳಿಕೆ ಇದೆ, ಅಟ್ಲೀಸ್ಟ್ ಮಿನಿಮಮ್ 25 ಮೀಟರ್ಸ್ ಇಟ್ ವಿಲ್ ಪೆನಿಟ್ರೇಟ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಕೊಡ್ತದೆ, 3 ಡೈಮೆನ್ಷನ್ ಬ್ಲೂ ಪ್ರಿಂಟನ್ನು ಕೊಡ್ತದೆ. ಯಾವನೇ ಹೇಳಿ ತೊಗೊಂಡಾಗ ಅಲ್ಲಿ ಡ್ರೋನ್ ನಿಲ್ಸಿದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ನಿಂಗ್. ಸೊ ವಿ ವಿಲ್ ಗೆಟ್ ಒಂದು ಬ್ಲೂ ಪ್ರಿಂಟು, 2 ಡೈಮೆನ್ಷನ್ ಬ್ಲೂ ಪ್ರಿಂಟ್ ಸಿಗುತ್ತೆ ನಮಗೆ. ಅಲ್ಲಿಗೇನಾಗುತ್ತೆ, ನಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ನಾವು ಎಕ್ಸ್ಕವೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದು. ಎರಡನೇದು, ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಕಲೆಕ್ಟ್ ಮಾಡ್ತಾರೋ ಬೋನ್ಸು ಮತ್ತು ನೀವು ಫಾರೆನ್ಸಿಕ್ ಕಳಿಸೋವಂಥದ್ದು ಎರಡೂ ಕೂಡ ಬದಲಾವಣೆ ಆಗೋವಂಥ ಸಾಧ್ಯತೆ ಇದೆ. ಯಾಕಂದರೆ ಮಂಜುನಾಥ್ ಅಂತ ವ್ಯಕ್ತಿಗಳು SITನಲ್ಲೂ ಕೂಡ ಇದ್ದಾರೆ. ಮಂಜುನಾಥ್ ಗೌಡನ ಇನ್ಸ್ಪೆಕ್ಟರು ಅಲ್ಲಿದ್ದಾರೆ. ಒಂದು, ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ಗಳನ್ನು ಟೆಕ್ನಾಲಜಿನ ಬಳಸಿ ದಯಮಾಡಿ ಪ್ಲೀಸ್, ದಿಸ್ ಇಸ್ ಒನ್ ರಿಕ್ವೆಸ್ಟ್. ಮೊಹಂತಿ ಅವರೇ, ನಿಮಗೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ, SIT ಟೀಮು, SIT ಅವರು ಎಂಟೈರ್ SIT ಟೀಮು ಯಾರೇ ಆಗಿರ್ಬೋದು, ಇನ್ಕ್ಲೂಡಿಂಗ್ ಆಂಟಿ ನಕ್ಸಲ್ ಫೋರ್ಸನ್ನು ನೀವು ಅಲ್ಲಿ ಹಾಕಿದ್ದೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಆಂಟಿ ನಕ್ಸಲ್ ಫೋರ್ಸನ್ನು ಸೆಕ್ಯೂರಿಟಿಗೋಸ್ಕರ ಬಳಸ್ತಾ ಇದ್ದೀರಾ. ಯಾರೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡಕ್ಕೆ ಬರಂಗಿಲ್ಲ. ನೋ ಬಡಿ ಶುಡ್, ಇನ್ಕ್ಲೂಡಿಂಗ್ ಮೊಹಂತಿ ಅವರು, ವಾಕಿ ಟಾಕಿನೇ ಬಳಸಬೇಕು. ಯು ಶುಡ್ ಯೂಸ್ ವಾಕಿ ಟಾಕಿ. ಅಕಸ್ಮಾತ್ ಅಲ್ಲಿ ನಿಮ್ಗೆ ಏನಾದರೂ ಸ್ಟ್ರೀಮಿಂಗ್ಗೆ ಸಿಕ್ಕಿಲ್ಲ ಅಂತಂದರೆ ಯು ಕ್ಯಾನ್ ಪ್ಲೇಸ್ ವಾಕೀಸ್ಗೆ ಬೇಕಾದಂಥ ಆಂಟೆನ ಅಲ್ಲಿ ನಿಮ್ಮ ಹತ್ರ ಇದ್ದೇ ಇದೆ. ಎಮರ್ಜೆನ್ಸಿ ಇಫ್ ಐ ನಾಟ್ ರಾಂಗ್ ರಿಸರ್ವ್ ಹತ್ರ ಇದ್ದೇ ಇದೆ. ತೊಗೊಂಬಂದಲ್ಲಿ ಹಾಕ್ಕೊಂಡು 100% ಪ್ರತಿಯೊಬ್ಬರು ಕೂಡ ವಾಕಿ ಟಾಕಿನೇ ಬಳಸಬೇಕು. ಯಾರೂ ಕೂಡ ಮೊಬೈಲ್ನ ಬಳಸಂಗಿಲ್ಲ. ಯಾಕಂದರೆ ನಾವು ನೆನ್ನೆ ಇವತ್ತೊಂದು ವಿಡಿಯೋ ಶೇರ್ ಮಾಡಿದ್ದೀವಿ. ಮಂಜುನಾಥ ಸತತವಾಗಿ, ಇನ್ಸ್ಪೆಕ್ಟರ್ ಮಂಜುನಾಥ ಯಾರ ಬಳಿ ಮಾತಾಡ್ತಾನೆ ನಮಗಂತೂ ಗೊತ್ತಿಲ್ಲ. ಆಮೇಲೆ ಇಷ್ಟಕ್ಕೂ ಬಂದಿರೋದು ಇನ್ವೆಸ್ಟಿಗೇಷನ್ ಮಾಡಕ ಅಥವಾ ಅಲ್ಲಿನ ಇನ್ಫಾರ್ಮೇಶನ್ ಮಾರಾಟ ಮಾಡ್ಕೊಳಕ ಬಂದಿರೋದು, ಅದು ಒಂದು ಪ್ರಶ್ನೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಏನು ಕೆಲಸ? ಅವನು ಇನ್ಸ್ಪೆಕ್ಟರ್ ಮಂಜು ಮಾತಾಡಿದ್ದಾನೆ. ವಿ ಹ್ಯಾವ್ ಶೇರ್ಡ್ ದ ವಿಡಿಯೋ. ಐ ಥಿಂಕ್ ಸಂಬಡಿ ಆ ವಿಡಿಯೋನ ಶೇರ್ ಮಾಡಿದ್ರು. ನಾನು ಅದನ್ನು ಈಗ ಶೇರ್ ಮಾಡಿದ್ದೀನಿ. ಸಂಪೂರ್ಣವಾಗಿ SIT ಟೆಕ್ನಾಲಜಿಯನ್ನು ಬಳಸಬೇಕು. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಆಗಿರ್ಬೋದು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರ್ಬೇಕು. ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಇನ್ಕ್ಲೂಡಿಂಗ್ SIT ಮಾಡಿದರೆ ಓಕೆ, ಬಟ್ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಕಾರಣ ಯಾಕೆ ಅಂತಂತಂದ್ರೆ
ಆಗ್ತಾ ಇರುವಂತ ಡೆವಲಪ್ಮೆಂಟ್ ಪ್ರತಿಯೊಂದು ಹಂತದಲ್ಲೂ ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತಾ ಇರೋದ್ರಿಂದ SIT ಅವರು ಪಾರದರ್ಶಕವಾಗಿ ಮಾಡಬೇಕು. ನೀವು ಸುತ್ತಕೊಂಡು ನೀವು ಬೇಕಾದ್ರೆ ಎಂಟೈರ್ ಏರಿಯಾನ ಬೇಕಾದ್ರೆ ಬ್ಯಾರಿಕೇಡ್ ಹಾಕಿ, ಬಟ್ ಪಾರದರ್ಶಕವಾಗಿ ಕೆಲಸ ನಡೀಬೇಕು. ಅಲ್ಲಿ ತೆಗಿತಾರಂತ ಮೂಳೆ, ನೀವು ಹೋಗ್ತಾರಂತ ಮೂಳೆ ಪಳವಳಿಕೆಗಳು, ಅಲ್ಲಿರುವಂತ ಸಾಮಾನುಗಳು ಅದೇ ಅಂತ ನಮಗ್ ಗೊತ್ತಾಗ್ಬೇಕು. ನೀವ್ಯಾಕೆ ಮುಚ್ಚಿಡ್ತೀರಾ? ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ? ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೋಸ್ಕರನೋ ನೀವು ತನಿಖೆನ ಮಾಡ್ತಾ ಇದ್ದೀರಾ? ಅದು ಕ್ಲಾರಿಟಿ ಆಗ್ಬೇಕು. ಆಮೇಲೆ ನಿಮ್ಮ ತನಿಖೆ ಪಾರದರ್ಶಕವಾಗಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ವಿ ಡೋಂಟ್ ನೋ, ಅಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂತ ಹ್ಯೂಮನ್ ರಿಮೈನ್ಸು, ಬೋನ್ಸ್ಗಳು ಅದೇ ಫಾರೆನ್ಸಿಕ್ ಹೋಗುತ್ತಾ ಅಥವಾ ನೀವು ಯಾವ್ದಾನ ಬೇರೆ ತಗೊಂಬಂದು ಹೋಗ್ಬಿಟ್ರೆ ಏನ್ ಮಾಡ್ಬೇಕು ನಾವು? ನಮ್ಗಂತೂ ಯಾವುದೇ ಕಾರಣಕ್ಕೂ ನಮ್ಗೆ ನಂಬಿಕೆ ಅಂತೂ ಇಲ್ಲ. ರಾಕಿ ಬಿಡಿ, ಕಮಾನ್ ರಾಕಿ ಬಾಯ್. ಅವನು ಆಕ್ಚುಲಿ ಅವನನ್ನ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸ್ಬೇಕು. ನೀವೆಲ್ಲರೂ ಒಪ್ಪೋದಾದ್ರೆ ಚಂದ ಎತ್ಬಿಟ್ಟು, ಚಂದ ಎತ್ತನ, 1 ರೂಪಾಯಿ ಚಂದ ಹಾಕನ, ಕರ್ನಾಟಕದ ಅಷ್ಟು ಜನ ಚಂದ ಎತ್ತುಬಿಟ್ಟು ರಾಕೇಶ್ ಶೆಟ್ಟಿನ ರಿಹಾಬಿಲಿಟೇಷನ್ ಸೆಂಟರ್ ಸೇರನ. ಯಾಕಂದ್ರೆ ಅವನಿಗೆ ಮಾನಸಿಕವಾಗಿ ಐ ಥಿಂಕ್ ಅವನ ಮನಸ್ಸು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಅವನನ್ನ ರಿಹಾಬಿಲಿಟೇಷನ್ ಸೆಂಟರ್ ಸೇರಿಸೋಣ. ಒಂದು ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, SIT ಅವರು ಟೆಕ್ನಾಲಜಿನ ಗೌಂಡ್ ಪೆನೆಟ್ರೇಟಿಂಗ್ ರಡಾರ್ಸು ಇದೆ, ನೀವು ಯಾಕೆ ಬಳಸ್ತಾ ಇಲ್ಲ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯು ಶುಡ್ ಯೂಸ್ ಅದು. ಎರಡನೇದಾಗಿ ನಾವು ಮತ್ತೊಂದು ರಿಕ್ವೆಸ್ಟ್, ಐ ಆಮ್ ರೈಟಿಂಗ್ ಇಟ್ ಟು ಹೋಮ್ ಮಿನಿಸ್ಟ್ರಿಗೆ ಬರಿತಾ ಇದ್ದೀವಿ. SIT ಟೀಮಲ್ಲಿ ಇರೋರು ಯಾರು ಕೂಡ ಮೊಬೈಲ್ ಅನ್ನ ದಯಮಾಡಿ ನೀವು ಅಲ್ಲಿ ಕೆಲಸದ ಮೇಲೆ ಬಂದಾಗ, ನೀವು ಮನೆಗೆ ರೆಸ್ಟ್ ಮಾಡಕ್ ಹೋದಾಗ ಅಥವಾ ರೂಮ್ಗೆ ರೆಸ್ಟ್ ಮಾಡಕ್ ಹೋದಾಗ ಬಳಸ್ಕೊಳ್ಳಿ, ಬಟ್ ನೋ ಬಡಿ ಶುಡ್ ಯೂಸ್ ಮೊಬೈಲ್ಗಳನ್ನ SIT ಟೀಮ್ ಬಳಸಬಾರ್ದು. ವಾಕಿ ಟಾಕೀಸ್ ಅನ್ನು ಬಳಸಿ. ವಾಕಿ ಟಾಕೀಸ್ ಸೆಂಟ್ರಲೈಸ್ಡ್, ಒಬ್ಬರು ಏನೇ ಮಾತಾಡಿದ್ರು ಕೂಡ ಅಷ್ಟು ಎಂಟೈರ್ ಟೀಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದು ರೆಕಾರ್ಡ್ ಆಗುತ್ತೆ, ವಾಕಿ ಟಾಕಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾಳೆ ದಿವಸ ನಮಗೆ ಬೇಕು ಅಂತಂದ್ರೆ ಇವನ್ ವೀಕೆಂಡ್ ನ್ಯಾಯಾಲಯ ಸಹ ಅದನ್ನ ಕೇಳಿಸ್ಕೊಳ್ಬಹುದು, ನೀವೇನ್ ಮಾತಾಡಿದಿರಂತ. ಯಾವುದೇ ಕಾರಣಕ್ಕೂ SIT ಟೀಮು ದೇ ಶುಡ್ ನಾಟ್ ಯೂಸ್ ಮೊಬೈಲ್ ಫೋನ್ಸ್. ಯಾರು ಕೂಡ ಬಳಸಂಗಿಲ್ಲ, ಇನ್ಕ್ಲೂಡಿಂಗ್ ಮೊಹಂತಿ ಅವರಿಂದ ಹಿಡಿದು. ವೆನ್ ಯು ಕಮ್ ಟು ಸೈಟ್ಗೆ ಬಂದಾಗ ಯು ಶುಡ್ ನಾಟ್ ಯೂಸ್ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಿ ಬನ್ನಿ. ಪ್ರತಿಯೊಬ್ಬರು ವಾಕಿ ಟಾಕಿ ಯೂಸ್ ಮಾಡಬೇಕು ಅಂಡ್ ಸೆಂಟ್ರಲೈಸ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಗೆಟ್ ರೆಕಾರ್ಡೆಡ್. ನಮ್ಗೆ ಪಾರದರ್ಶಕತೆ ಪ್ರತಿಯೊಂದು ಹಂತದಲ್ಲೂ ನಾವು ಸಾರ್ವಜನಿಕರು ಡಿಮ್ಯಾಂಡ್ ಮಾಡ್ತೀವಿ, ನೀವು ಅದನ್ನ ಮಾಡಬೇಕು. ಮೂರನೇದಾಗಿ ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನ್ ಮಾಡಿದ್ರಿ? ಇನ್ಸ್ಪೆಕ್ಟರ್ ಮಂಜು ಬಗ್ಗೆ ಏನು ಆಗೇ ಇಲ್ಲ. ಅವ್ನು ಥ್ರೆಟ್ನಿಂಗ್ ಮಾಡಿರೋದು ನಿಜ, ಕಂಪ್ಲೇಂಟ್ ಆಗಿರೋದು ನಿಜ, ಅವನಂತ ವ್ಯಕ್ತಿನದು ನಿಜ, ಅವನನ್ನ ರಜದ ಮೇಲೆ ಕಳಿಸಿದ್ದು ನಿಜ. ಮತ್ತೆ ಯಾಕೆ ಇಲ್ಲ ಅಂತ ಮೊಹಂತಿ ಸಾಹೇಬರು, ವೈ ದರ್ ಇಸ್ ನೋ ಆಕ್ಷನ್? ಈ ಶುಡ್ ಬಿ ಅರೆಸ್ಟೆಡ್. ಅವನ ಮೇಲೆ 10 ಕೋಟಿ ಆರೋಪ ಇದೆ, 10 ಕೋಟಿ ಡೀಲ್ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾನೆ ಅಂತ. ಅಟ್ಲೀಸ್ಟ್ 10 ಕೋಟಿ ಯಾರು ಆಫರ್ ಕೊಟ್ಟರು, ಯಾರತ್ತ ಈಸ್ಕೊಂಡ, ಅದಕ್ಕೋಸ್ಕರ ಅವನ ಮೇಲೆ ತನಿಖೆ ನೀವು ಮಾಡ್ಬೇಕಲ್ವಾ? ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಆಮೇಲೆ ನೀವು ಆ ಮುಸುಕುದಾರಿಯ ಮುಸುಕನ್ನ ತೆಗೆಸಿ. ಈಗ ಎಲ್ಲರಿಗೂ ಗೊತ್ತಾಗಿದೆ, ನಾವು ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಆ ಮುಖನ ತಗೊಂಡಾಗ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ಮುಖವನ್ನ ಕೊಡ್ತಾ ಇದೆ. ನೀವು ಫೋಟೋ ಡಿಸ್ಪ್ಲೇ ಮಾಡೋದೇ ಬೇಡ, ಬಟ್ ಅವನು ಆ ಮುಸ್ಕನ್ ತಗೊಂಡೋಗ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ರಿಯೇಟ್ ಎನ್ ಇಮೇಜ್ ಅಂತ ಮಾಡಿದ್ರೆ ಹೆಚ್ಚು ಕಮ್ಮಿ ಅವನ ಇಮೇಜೇ ಕ್ರಿಯೇಟ್ ಆಗ್ತಾ ಇದೆ. ನನ್ನ ಹತ್ರ ಒಂದು ಫೋಟೋ ಇದೆ, ಬಟ್ ನಾವ್ ಹೇಳೋದೇನು ಅಂತಂದ್ರೆ ಪಾರದರ್ಶಕತೆ ಬೇಕು. ಆಮೇಲೆ ಅವನಿಗೆ ಈಸ್ ನಾಟ್ ಓನ್ಲಿ ಎ ಕಂಪ್ಲೇನೆಂಟ್, ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಕ್ವಿಸಿಷನ್. ಈಗ ಮುಚ್ಚಾಕಿರುವಂತ ಆರೋಪ ಇದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಆತನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು. ಪ್ರಾಸಿಕ್ಯೂಷನ್ ಅವನಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು, ಭೀಮನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗ್ಬಾರ್ದು. ಆಮೇಲೆ ಅವನ್ ತಲೆ ಕಟ್ಟಿದ್ದೀರ, ಆಮೇಲೆ ಎಲ್ಲ ಮಾಡಿದೀವನೇ ತಾನೆ ಅಂತೇಳಿ ಅವ್ನ ತಲೆ ಕಟ್ಬಿಟ್ಟು ಅವನಿಗೆ ಏನಾದ್ರು ಶಿಕ್ಷೆ ಕೊಟ್ರೆ ಸರಿ ಇರಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವೆಲ್ಲ. ಭೀಮನನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡಬೇಕು. ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಈಸ್ ಅ ವಿಟ್ನೆಸ್, ಈಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಅಂಡ್ ಅವನು ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಇನ್ಕ್ಲೂಡಿಂಗ್ ಲೀಗಲ್ ಆಗಿ. ನಾಳೆ ದಿವಸ ಎಲ್ಲ ಮುಚ್ಚಿದ್ಯಲ್ಲ, ಬಾ ನಿನ್ನೇ ಅಪರಾಧಿ ಮಾಡಿ ತಗೊಂಡಾಗ ಅವನನ್ನ ನೆಣಿಗಿಣಿಗೆ ಎಡ್ಸ್ಬಿಟ್ರೆ ನೀವು. ಇದನ್ನೇ ಇವನು ಹೇಳಿರೋದು, ಯಾರು ಮಂಜು ಅದನ್ನೇ ಹೇಳಿದಾನೆ. ಇನ್ಸ್ಪೆಕ್ಟರ್ ಮಂಜು ಇದೇ ಡೈಲಾಗ್ ಅನ್ನ ನಿನ್ನನ್ನೇ ನೇಣಿಗೇರಿಸ್ತಾರೆ. ಯಾರು ಭೀಮನ್ಗೆ ಹೇಳಿರೋದು ಮಂಜು, ಇನ್ಸ್ಪೆಕ್ಟರ್ ಮಂಜು. ಹಾಗಾಗಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಬಳಸಿ ಈ ತರ ಹುಚ್ಚುಚ್ಚುವಾಗಿ ಅಗಿಯೋದು ಬೇಡ. ಒಂದು. ಎರಡನೇದಾಗಿ ವಾಕಿ ಟಾಕೀಸ್ ಅನ್ನ ಬಳಸಬೇಕು. ಯಾರು ಕೂಡ ಮೊಬೈಲ್ ಫೋನ್ಗಳನ್ನ SIT ಟೀಮ್ ಬಳಸಬಾರ್ದು. ವೆನ್ ಯು ಆರ್ ಆನ್ ದ ಸೈಟ್, ನೀವು ರೆಸ್ಟ್ ಮಾಡಕ್ಕೆ ರೂಮ್ಗೆ ಹೋಗಬೇಕಾದ್ರೆ ಮೊಬೈಲ್ ಬಳಕೆ ಮಾಡಿ, ಬಟ್ ಮೊಬೈಲ್ ಅನ್ನ ರೂಮಲ್ಲೇ ಬಿಟ್ಟು ಬರಬೇಕು.
ಆಮೇಲೆ ದ ಎಂಟೈರ್ ಕಮ್ಯುನಿಕೇಶನ್ ವಿತ್ ವೈರ್ಲೆಸ್ ಏನಿದೆ ಅದು ರೆಕಾರ್ಡ್ ಆಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ದಿವಸ ಪಾರದರ್ಶಕತೆ ಕೇಳಿದಾಗ ಅದನ್ನ ಕೊಡಬೇಕಾಗುತ್ತೆ. ಮೂರನೇದಾಗಿ ಅವನ ಮುಖವನ್ನ ತೆಗೆಸಿ ಪೀಪಲ್ ವಾಂಟೆಡ್ ಟು ಸಿ. ಆಮೇಲೆ ಪಾರದರ್ಶಕತೆ ಬೇಕು ನಮಗೆ. ಅವನ ಮುಖವನ್ನ ತೆಗೆಸಿ ಈಸ್ ನಾಟ್ ಅ ವಿಕ್ಟಿಮ್. ಆತ ವಿಕ್ಟಿಮ್ ಅನ್ನಲ್ಲ, ಈಸ್ ಆಲ್ಸೋ ಆತನ ಮೇಲೆ ಪಾರ್ಷಿಯಲಿ ಮುಚ್ಚಾಕಿರುವಂತ ಚಾರ್ಜಸ್ ಇದೆ. ಸೊ ಈಸ್ ಅ ಪಾರ್ಟ್ ಆಫ್ ಅಕ್ಯೂಸ್ಡ್. ಬಟ್ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಇರೋದನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ತಾನೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಪಾರದರ್ಶಕತೆ ಬೇಕಾಗಿದೆ. ಮುಖವನ್ನ ಆ ಮುಖವಾಡ ತೆಗೆಸಿ ನಮ್ಗೆ ವಿ ಡೋಂಟ್ ವಾಂಟ್ ದಾಟ್ ಏನೋ ಈ ಉಚ್ಚಾಟ ಮುಖವಾಡ ಎಲ್ಲ ಹಾಕೊಂಡು ವಿ ಡೋಂಟ್ ಥಿಂಕ್ ಸೊ. ನೀವೇನು ಅಲ್ಲ, ಮುಖವಾಡ ಹಾಕೊಂಡಿದೆ ನಮ್ಗೆಲ್ಲ ಮುಖ ಎಲ್ಲರ ಬಳಿ ಇದೆ. ಯಾರು ಫೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಲ್ಲ, 90% ಪೀಪಲ್ ನೋ ವಾಟ್ ಇಸ್ ಹಿಸ್ ಫೇಸ್. ಆಮೇಲೆ ಟೆಕ್ನಾಲಜಿ ಬಳಸಿದ್ರೆ ಆರಾಮಾಗಿ ರೀಕ್ರಿಯೇಟ್ ಮಾಡ್ಕೊಂಡು ಆ ಮಾಸ್ಕ್ ಫೋಟೋ ತಗೊಂಡು ಹಾಕಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 90% ಅವಂದೇ ಮುಖನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತದೆ. ಹಂಗಾಗಿ ನೀವು ಮಾಸ್ಕ್ ಹಾಕಿರೋದು ವೇಸ್ಟ್. ಅದೊಂದು. ಮೂರನೇದು, ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿ ಸೀಸ್ ಮಾಡ್ತಾ ಇರೋಂಥ ಮೂಳೆಗಳನ್ನ ನೀವು ಬದಲಿಸ್ಬಿಟ್ರೆ ಎಷ್ಟು ಚಾನ್ಸಸ್ ಇದೆ? ನಾನು ದಯಮಾಡಿ ಅಲ್ಲಿ ವ್ಯೂವರ್ಸ್ ನಮಗೆ ನೀವು ಮಾಹಿತಿಯನ್ನು ಹಾಕಬೇಕು. ಅಲ್ಲಿ ಇದು ಏನೋ ಒಡಕಲ್ಲ ಅಲ್ಲಿ ತೆಗಿತಾರಂತ ಮೂಳೆಗಳನ್ನ ಅದನ್ನೇ ಸೀಸ್ ಮಾಡಿ ಫಾರೆನ್ಸಿಕ್ ಕಳಿಸ್ತಾರ, ಮೆಡಿಕಲ್ ಕಳಿಸ್ತಾರ, ಅಥವಾ ಬೇರೆ ಏನೋ ಮಿಕ್ಸ್ ಮಾಡುವಂತ ಚಾನ್ಸಸ್ ಎಷ್ಟಿದೆ ನೀವೇ ನಮ್ಗೆ ಹೇಳಿ. ಸೊ ಹಂಗಾಗಿ ನಮಗೆ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿರ್ಬೇಕು. ಆಮೇಲೆ ಇದನ್ನೇ ಸೀಸ್ ಮಾಡಿದೆ ಅಂತ ನಮ್ಗೆಲ್ಲ ಗೊತ್ತಾಗಬೇಕು. ಇಷ್ಟು ವಿಚಾರಗಳನ್ನ SIT ಅವರು ಪಾಲನೆ ಮಾಡಬೇಕು. ಜೊತೆಯಲ್ಲಿ ಏನೋ ಈಗ ನೆನ್ನೆ ಹೊಸಬರೊಬ್ರು ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ. ಹೊಸ ಕಂಪ್ಲೇಂಟ್ ಆಗಿದೆ. ಆತ 16 ವರ್ಷದ ಹೆಣ್ಣು ಮಗುವನ್ನ ಊತ ಹಾಕಿರೋದನ್ನ ಕಂಪ್ಲೇಂಟ್ ಕೊಡಿ. ಈ ರೀತಿ ಭಯಯುಕ್ತ ವಾತಾವರಣವನ್ನ ನಿರ್ಮಾಣ ಮಾಡಿದರೆ ಈ ರೀತಿ ನೂರಾರು ಕಂಪ್ಲೇಂಟ್ಸು ಅಲ್ಲೇ ಬರುತ್ತೆ. ಭೀಮಾ ಒಬ್ಬನೇ ಅಲ್ಲ, ಭೀಮನಿಗೆ ಎಷ್ಟೋ ಜನಕ್ಕೆ ಭಯ ಇದೆ, ಯಾಕೆ ಬೇಕಪ್ಪ ನಮ್ಗಿದು ಅಂತ. ಬಟ್ ಈಗ ಜನರಿಗೆ ಭಯ ಹೋಗ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ನಿಂತ್ಕೊಂತಾ ಇದೆ. ನಮ್ಮಂತವ್ರು ಸಣ್ಣ ಸಣ್ಣ ವಿಚಾರದಲ್ಲೂ ಧ್ವನಿ ಮಾಡ್ತಾ ಇದ್ವಿ. ನೆನೆ ಮಂಜು ಥ್ರೆಟ್ನಿಂಗ್ ಮಾಡಿದ್ದು ಯಾವ ಮಾಧ್ಯಮನೂ ತೋರಿಸಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ನಾವುಗಳು ಎಕ್ಸ್ಪೋಸ್ ಮಾಡಿದ್ಮೇಲೆ ಅವ್ರ ಕೆಲಸ ಅದು. ಆಮೇಲೆ ಅವನು ಹೊಸನಗರದಲ್ಲಿ ಏನೇನು ಬಾಳಿದಾನೆ, ಎಷ್ಟೆಷ್ಟು ಕರಪ್ಷನ್ ಮಾಡಿದಾನೆ. 4 ವರ್ಷ ಹೊಸನಗರದಲ್ಲಿ ಒಂದೇ ಜಾಗದಲ್ಲಿ ಕೂತವನು. ಹೆಸರಿಗೆ ಅವನೊಬ್ಬ ಗೌಡ ಅಂತ ಬೇರೆ ಇಟ್ಕೊಂಡಿದ್ದಾನೆ. ನಿಜವಾಗ್ಲೂ ಇರ್ತೀನಿ, ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಅಲ್ಲ ಸಮುದಾಯಕ್ಕೂ ಕೂಡ ವೇಸ್ಟು. ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡಿಲ್ಲ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ದಯಮಾಡಿ ಏನೋ SIT ಅವರು ಬಳಸಬೇಕು. ಯಾಕಂದ್ರೆ ಇದು ಒಂದು ತಿಂಗಳಲ್ಲಿ ಮುಗಿಯುವಂತ ಇನ್ವೆಸ್ಟಿಗೇಷನ್ ಅಲ್ಲ. ಇಟ್ ವಿಲ್ ಪ್ರೊಲಾಂಗ್ ಟು ಅಟ್ಲೀಸ್ಟ್ ಒಂದು 4 ರಿಂದ 5 ತಿಂಗಳು ಎಳ್ಕೊಂಡು ಹೋಗುತ್ತೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ಸ್ ಅನ್ನ ಬಳಸಬೇಕು. ಎರಡನೇದಾಗಿ ನೋ ಮೊಬೈಲ್ ಫೋನ್ಸ್. ಅಬ್ಸಲ್ಯೂಟ್ಲಿ ನೀವು ಸೈಟಲ್ಲಿ ಇರ್ಬೇಕಾದ್ರೆ ನೋ ಮೊಬೈಲ್ ಫೋನ್ಸ್. ಇದು SIT ಚೀಫ್ ಇಂದ ಹಿಡಿದು ಇವ್ರವರೆಗೂ ಮೊಬೈಲ್ ಫೋನ್ಸ್ ಅನ್ನ ಬಳಸಂಗಿಲ್ಲ. ಸೆಂಟ್ರಲೈಸ್ ವಾಕಿ ಸಿಸ್ಟಮ್ ಅನ್ನ ಬಳಸಿ ಬೇಕಾದ್ರೆ ಅಲ್ಲಿ ನೀವು ಮೊಬೈಲ್ ಟವರ್ನ ಹಾಕೊಳ್ಬಹುದು. ನಿಮ್ಮಲ್ಲಿ ಇದೆ, ಆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅದು ಒಂದು. ಮೂರನೇದಾಗಿ ಮಂಜು ಮೇಲೆ ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಮೇಲೆ FIR ಆಗಿಲ್ಲ, ಅವನನ್ನ ಕಷ್ಟ ತಗೊಂಡಿಲ್ಲ. ಆಮೇಲೆ ದಿಸ್ ಇಸ್ ವಾಟ್ ಇದು ಮೂರನೇದು. ನಾಲ್ಕನೇದು, ಮಂಡೇ ಅಥವಾ ಟ್ಯೂಸ್ಡೇ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ಗೋವಾ ವ್ಯಕ್ತಿಯ ಅವರ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವನ್ ಅವರು ಕೂಡ ಇದೇ ಆಗಿದೆ. ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಅವ್ರಿಗೆ ಬಾಡಿ ಸಿಕ್ಕಿಲ್ಲ. ಸೊ ಹಾಗಾಗಿ ಗೋವಾ ಇಂದ ಮಿಸ್ ಆಗಿರುವಂತ ವ್ಯಕ್ತಿಯ ಅವ್ರ ಮಾವ ಆಕ್ಚುಲಿ ಅವ್ರು ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ. ವಿ ಆರ್ ಫೈಲಿಂಗ್ ಒನ್ ಮೋರ್ ಕಂಪ್ಲೇಂಟ್ ಫ್ರಮ್ ಅವರ್ ಎಂಡ್. ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ ಮಿಸ್ ಆಗಿದ್ದಾನೆ. 2010 ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಬಟ್ ಇದುವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ. ಸೊ SIT ಮುಂದೆ ಹೋಗಿ ಆ ಗೋವಾ ವ್ಯಕ್ತಿಯ ಮಿಸ್ಸಿಂಗ್ ಅನ್ನ, ಯಾಕಂದ್ರೆ ಇದುವರೆಗೂ ಬಾಡಿ ಟ್ರೇಸ್ ಆಗಿಲ್ಲ. 15 ವರ್ಷ ಆಗಿದೆ. 2010 ಆ ವ್ಯಕ್ತಿ ಕಾಣೆಯಾಗಿರೋದು. ಹಾಗಾಗಿ ನಮ್ಮ ಕಡೆಯಿಂದ ನಾಳೆ ಅಥವಾ ನಾಳಿದ್ದು SIT ಮುಂದೆ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಆಗ್ತಾ ಇದೆ. ದ ಪಾರ್ಟಿ ಇಸ್ ಫ್ರಮ್ ಗೋವಾಯಿಂದ ಅದಾಗಿರೋದು. ಸೊ ದೇ ಆರ್ ಕಮಿಂಗ್, ಗೋವಾದಿಂದ ಬರ್ತಾ ಇದ್ದಾರೆ. ನಮ್ಮ ಕಡೆಯಿಂದ SIT ಕಡೆ ಒಂದು ಹೊಸ ಕಂಪ್ಲೇಂಟು ಫೈಲ್ ಆಗ್ತಾ ಇದೆ. ಅಂಡ್ ವಿ ಆರ್ ಫೈಲಿಂಗ್ ಇಟ್ ಅಂತ ಹೇಳುತ್ತಾ, ಏನೇ ಆಗಲಿ ಪಾರದರ್ಶಕತೆ ಬೇಕು. ಓಕೆ, ಮತ್ತೆ ಎಲ್ಲೇ ಅನ್ಯಾಯ ನಡೆದ್ರು ನಾವು. ಆಮೇಲೆ ಇದು ಆ ಪ್ರಜ್ವಲ್ ವಿಚಾರ ಏನೋ ಶಿಕ್ಷೆ ಆಯ್ತು. ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ. ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ. ಯಾಕೆ? ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸಾ, ಅಥವಾ DK ಶಿವಕುಮಾರ್ಗೆ ತುಂಬಾ ಹತ್ರ ವಿಜೇಂದ್ರ ಅಂತ ಏನಾದರೂ ಯಡಿಯೂರಪ್ಪನ ಕೈ ತೊಳ್ಕೊಂತ ಇದ್ದೀರಾ? ಯಾಕಂದ್ರೆ ಇದು ಕ್ರೈಮ್ ಅಗೇನ್ಸ್ಟ್ ವುಮನ್ ಇಸ್ ಎ ಕ್ರೈಮ್. ಓಕೆ, ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದಂತ ಏನೋ ಇಂಟ್ರೆಸ್ಟ್
ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ವಿಚಾರದಲ್ಲಿ ತೋರಿಸ್ತಾ ಇಲ್ಲ. ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಇದೆ, ಆತನಿಗೆ ಬೇಲ್ ಸಿಗುತ್ತೆ. ನೋಡಿ, ನೀವು ನಂಬ್ತಿರೋ ಇಲ್ಲೋ, ನಾನು ಜೈಲಲ್ಲಿ ಇರ್ಬೇಕಾದ್ರೆ 4,000ಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದಿರ ಸಾಯ್ತಾ ಇದ್ದಾರೆ. ಯಡಿಯೂರಪ್ಪನಿಗೆ ಬೇಲ್ ಸಿಗುತ್ತೆ, ಅರೆಸ್ಟ್ ಮಾಡಿದಿರ ಬೇಲ್ ಪ್ರೊಟೆಕ್ಷನ್ ಸಿಗುತ್ತೆ. ನ್ಯಾಯಾಲಯ ಕೊಟ್ಟಿರೋದು ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಬಟ್ ಯಡಿಯೂರಪ್ಪ ಅಂತ ರೀತಿ ಬ್ರೀಫ್ ಕೇಸ್ಗಳನ್ನ ಕೊಟ್ಟು, ದೊಡ್ಡ ದೊಡ್ಡ ಬ್ರೀಫ್ ಕೇಸ್ಗಳನ್ನ ಕೊಟ್ಟು ಚೆನ್ನಾಗಿರುವಂತ ಏನೋ ಅಸಿಸ್ಟೆನ್ಸ್ ಅನ್ನ ತಗೊಳ್ಲಿಕ್ಕೆ ಬರೀ ಅಯ್ಯಪ್ಪನ ಕೈಲಾಗತ್ತೆ. ಓಕೆ, ದೊಡ್ಡ ದೊಡ್ಡವರು ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನ ಓಕೆ ಹೈರ್ ಮಾಡ್ಕೊಳ್ತಾರೆ, ಬಡವರೆಲ್ಲ ಇದು ಮಾಡ್ಕೊಳ್ತಾರೆ. ಪರಪ್ರಜ್ಞಾರದಲ್ಲಿ 4,000ಕ್ಕೂ ಹೆಚ್ಚು ಹುಡುಗರು ಪೋಸ್ಕೋ ಕೇಸಲ್ಲಿ ಬೇಲ್ ಇಲ್ದಿರ ವರ್ಷಾನ್ಗಟ್ಲೆ ಸಾಯ್ತಾ ಇದ್ದಾರೆ. ಯಡಿಯೂರಪ್ಪ ಆಚೆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಪ್ರಜ್ವಲ್ ವಿಚಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ತೋರಿಸಿದಂತ ಇಂಟ್ರೆಸ್ಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ತೋರಿಸ್ತಾ ಇಲ್ಲ. ಬೇಕು ಅಂತಾನೆ ಸರ್ಕಾರದ ಕಡೆಯಿಂದ ಎಲ್ಲ ಅನುಕೂಲಗಳನ್ನ, ಅಂದ್ರೆ ಬೇಲ್ ಸಿಗಕ್ಕೆ ಬೇಕಾದಂತ ಅನುಕೂಲಗಳನ್ನ ಈ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮಾಡಿಕೊಡ್ತಾವ್ರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆಮೇಲೆ ಈ ಪೋಸ್ಕೋ ಕೇಸಲ್ಲಿ ವಿಚಿತ್ರ ಏನ್ ಗೊತ್ತಾ, ಕಂಪ್ಲೇಂಟ್ ಕೊಟ್ಟಂತ ದೂರದಾಳದ ಹೆಣ್ಮಗಳಿದ್ದಾಳ, ಅವಳು ಅಸ್ವಾಭಾವಿಕವಾಗಿ ಸತ್ತೋಗ್ತಾಳೆ ಹಾಸ್ಪಿಟ್ಲಲ್ಲಿ. ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಹೆಣ್ಮಗಳು ಅಸ್ವಾಭಾವಿಕವಾಗಿ ಆಸ್ಪತ್ರೆಯಲ್ಲಿ ಸತ್ತೋಗ್ತಾಳೆ. ತುಂಬಾ ದೊಡ್ಡ ಸೀರಿಯಸ್ ಕೇಸು. ಯಡಿಯೂರಪ್ಪನ ಬಗ್ಗೆ ತನಿಖೆ ಕರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಪ್ರಜ್ವಲ್ಗಾದ ಗತಿನೇ ಯಡಿಯೂರಪ್ಪನ್ಗಾಗತ್ತೆ. ಬಟ್ ಆದರೆ ಈ ಕಾಂಗ್ರೆಸ್ ಸರ್ಕಾರ, ಯಾಕಂದ್ರೆ ಯಡಿಯೂರಪ್ಪನ ಮಗ ವಿಜೇಂದ್ರ ಡಿ.ಕೆ. ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಕೇಸನ್ನ ಹಳ್ಳ ಹಿಡಿಸ್ತಾ ಇದ್ದಾರೆ, ಯಡಿಯೂರಪ್ಪನ ಕೇಸಲ್ಲಿ ಹಳ್ಳ ಹಿಡಿಸ್ತಾ ಇದ್ದಾರೆ. ಯಾವ ರೀತಿ ಧರ್ಮಸ್ಥಳದ ಕೇಸಲ್ಲಿ ಡಿ.ಕೆ. ಶಿವಕುಮಾರ್ ಹಳ್ಳ ಹಿಡಿಸಕ್ ಹೋದ್ರು, ಯಡಿಯೂರಪ್ಪನ ಕೇಸಲ್ಲೂ ಸಹ ಈ ಡಿ.ಕೆ. ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನಿಗೆ ಒಂದು ಪೊಲಿಟಿಕಲ್ ರಿವೆಲರಿ ಇದೆ ದೇವೇಗೌಡರ ಕುಟುಂಬದಿಂದ. ಅದಕ್ಕೆ ಆ ಒಂದು ಕೋಪದಲ್ಲಿ ಪ್ರಜ್ವಲ್ಗೆ ಫಾಸ್ಟ್ ಟ್ರ್ಯಾಕ್ 9-10 ತಿಂಗಳಲ್ಲಿ ಶಿಕ್ಷೆ ಕೊಡಿಸಿದ್ರು. ಬಟ್ ಅದೇ ಇಂಟ್ರೆಸ್ಟ್ ಅದೇ ಸಮಯದಲ್ಲಿ ಯಡಿಯೂರಪ್ಪನ ಮೇಲೂ ಸಹ ಪೋಸ್ಕೋ ಕೇಸ್ ರಿಜಿಸ್ಟರ್ ಆಯಿತು. ಆ ಪೋಸ್ಕೋ ಕೇಸ್ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಹೋಮ್ ಮಿನಿಸ್ಟರ್ ಅಥವಾ ಸಂಬಂಧಪಟ್ಟ ಪೊಲೀಸರು ಸಹ ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಒಂದು ಕಡೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಜೊತೆ ನಿಂತ್ಕೊಂಡಿದೆ, ಸಹಾಯ ಮಾಡುತ್ತೆ, ಬೇಲ್ ತಗೊಳಕ್ಕೆ ಸಹಾಯ ಮಾಡುತ್ತೆ, ಆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಂತಂದ್ರೆ, ಸಂವಿಧಾನದ ಕೆಳಗಡೆ ಏನೋ ಪ್ರಜ್ವಲ್ಗೊಂದು ನ್ಯಾಯ, ಯಡಿಯೂರಪ್ಪನ ವಿಚಾರ ಬಂದಾಗ ಒಂದು ನ್ಯಾಯನ, ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸುವಂತ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಯಾಕೆ? ಆಮೇಲೆ ಯಡಿಯೂರಪ್ಪನ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಯಾಕೆ ಅಷ್ಟು ಸೀರಿಯಸ್ ಅಂತ ಇಲ್ಲ. ಆಮೇಲೆ ಬರೀ ಅಲ್ಲಿ ಹೆಣ್ಣು ಮಗಳ ಮೇಲೆ ಬರೀ ಮೊಲೆಸ್ಟೇಷನ್ ಒಂದೇ ಆಗಿಲ್ಲ. ಪೋಸ್ಕೋ ಕೇಸಲ್ಲಿ ಅಂಡರ್ ಏಜ್ ಹೆಣ್ಮಗಳ ಅವ್ರ ತಾಯಿ ಕಂಪ್ಲೇಂಟ್ ದೂರದಾರಿ ಸತ್ತೋಗಿದ್ದಾಳೆ. ಅದು ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕೇಸ್. ಯಡಿಯೂರಪ್ಪನ ಕೇಸಲ್ಲಿ ದೂರದಾರನೇ ಸತ್ತೋಗಿದ್ದಾಳೆ. 2024 ಇದೇನೋ ಕೇಸ್ ಆಗಿದ್ದು, ಯಾರ್ದು ಪ್ರಜ್ವಲ್ ರೇವಣ್ಣಂದು ಶಿಕ್ಷೆ ಆಗುತ್ತೆ. ಅದೇ ಯಡಿಯೂರಪ್ಪನ ವಿಚಾರದಲ್ಲಿ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಾವನೆ, ಅದು ಅಲ್ಲೇ ಬಿದ್ದಿದೆ, ಕೇಸು ಮುಂದಕ್ಕೆ ಹೋಗಿಲ್ಲ. ಸೊ ನಾವು ಕೇಳೋದೇನು ಅಂತಂದ್ರೆ, ಈ ಪ್ರಜ್ವಲ್ ವಿಚಾರದಲ್ಲಿ ತೋರಿಸಿದಂತ ಇಂಟ್ರೆಸ್ಟ್ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪೊಲೀಸರು ಯಡಿಯೂರಪ್ಪನ ಕೇಸಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಯಡಿಯೂರಪ್ಪನ ಕೇಸಲ್ಲಿ ಕಂಪ್ಲೇಂಟ್ ದೂರದಾರ ಸತ್ತೋಗಿದ್ದಾಳೆ, ಸಾಯಿಸಿದ್ರು. ಇವನ್ ಅದು ಕೂಡ ಯಕ್ಷ ಪ್ರಶ್ನೆ ಉಳಿದಿದೆ. ಸೊ ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ ಪ್ರಜ್ವಲ್ ಕೇಸಲ್ಲಿ, ಒಂದು ಕಣ್ಣಿಗೆ ಬೆಣ್ಣೆ ಯಡಿಯೂರಪ್ಪನ ಕೇಸಲ್ಲಿ. ಯಡಿಯೂರಪ್ಪ, ಪ್ರಜ್ವಲ್ ಎರಡು ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡ ರೀತಿ ಇದೆಯಲ್ಲ, ಒಂದು ಕನ್ವಿಕ್ಷನ್ ತೊಗೊಂಡೋಯ್ತು, ವೆಲ್ ಅಂಡ್ ಫೈನ್, ವಿ ಅಪ್ರಿಷಿಯೇಟ್ ಇಟ್. ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ತಲೆಬಾಗ್ತೀವಿ. ಆಮೇಲೆ ಒಂದು ದಿಟ್ಟ ಸಂದೇಶವನ್ನ ಪ್ರಜ್ವಲ್ ಕೇಸಲ್ಲಿ ಸಮಾಜಕ್ಕೆ ಕೊಟ್ಟಿದೆ. ಅತ್ಯಾಚಾರಿಗಳ ಮೈಂಡ್ ಅನ್ನ ನ್ಯಾಯಾಲಯ ಅಲುಗಾಡಿಸಿದೆ. ನಾವು ಧನ್ಯವಾದಗಳು ಹೇಳ್ತೀವಿ. ಅದೇ ಯಡಿಯೂರಪ್ಪನ ಕೇಸಲ್ಲಿ ಏನೂ ಆಗಿಲ್ಲ, ಅಲ್ಲೇ ಇದೆ ಕೇಸು. ಹಾಗಾಗಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಯಡಿಯೂರಪ್ಪನ್ಗೆ ರೆಡ್ ಕಾರ್ಪೆಟ್ ಹಾಕಿ ಏನೋ ಇನ್ವೆಸ್ಟಿಗೇಷನ್ ದಿಕ್ತಪ್ಸೋದ್ ಬದಲು, ಆಮೇಲೆ ಕೇಳ್ಪಟ್ಟೆ ಡಿ.ಕೆ. ಶಿವಕುಮಾರ್ಗೆ ವಿಜೇಂದ್ರಗೆ ತುಂಬಾ ಕ್ಲೋಸ್ ಅಂತೆ. ಅಕಸ್ಮಾತ್ ಏನಾದ್ರು ಅಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಸಿಎಂ ಆಗಿಲ್ಲ ಅಂತಂದ್ರೆ ವಿಜೇಂದ್ರನ ಇಟ್ಕೊಂಡು ಅಲ್ಲಿ ಸಿಎಂ ಆಗೋ ಪ್ರೋಗ್ರಾಮ್ ಇಟ್ಕೊಂಡು ಯಡಿಯೂರಪ್ಪನ ಬಚಾವ್ ಮಾಡ್ತಾವ್ರೆ ಡಿ.ಕೆ. ಶಿವಕುಮಾರ್ ಅಂತ ಅವ್ರ ಮೇಲೆ ಆರೋಪ ಇದೆ. ಸೊ ನಾನು ಕೇಳಿದೇನು ಅಂತಂದ್ರೆ, ಪ್ರಜ್ವಲ್ ಕೇಸಲ್ಲಿ ತೋರಿಸಿದಂತ ಹಿತಾಸಕ್ತಿಯನ್ನ
ಯಡಿಯೂರಪ್ಪನ ಕೇಸಲ್ಲೂ ತೋರಿಸ್ಬೇಕು. ಆಮೇಲೆ ಆ ಹೆಣ್ಣು ಮಗಳು ದೂರದಾಳೆ, ಹಾಸ್ಪಿಟಲ್ ಸುತ್ತೋಗ್ತಾಳೆ ಒಂದು ವಿಚಿತ್ರ ರೀತಿನಲ್ಲಿ. ಸೊ ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಡಿಯೂರಪ್ಪನ ಕೇಸಲ್ಲೂ ಇದೇ ಇಂಟ್ರೆಸ್ಟ್ ತೋರಿಸ್ಬೇಕು. ಯಾಕಂದ್ರೆ ಅಲ್ಲಿ ಹೆಣ್ಮಗಳ ಮೇಲೆ ಅತ್ಯಾಚಾರಗಳಾಗಿದ್ರೆ, ಒಂದು ಅಂಡರ್ ಏಜ್ ಹೆಣ್ಣು ಮಗಳ ಮೇಲೆ ಪೋಸ್ಕೋ ಕೇಸಲ್ಲಿ ಯಡಿಯೂರಪ್ಪನ ಮೇಲೆ ಸೀರಿಯಸ್ ಚಾರ್ಜಸ್ ಇದೆ. ಯಡಿಯೂರಪ್ಪನಿಗೂ ಅಷ್ಟೇ ಪ್ರಜ್ವಲ್ ತೋರಿಸಂತ ದಾರಿನಲ್ಲಿ ಸೀರಿಯಸ್ನೆಸ್ ಅಲ್ಲಿ ತನಿಖೆ ಆಗಬೇಕು. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಅವ್ರ ಮೇಲೆ ಇದಾಗಬೇಕು. ಯಾಕೆ ಪ್ರಾಸಿಕ್ಯೂಷನ್ ಯಾಕೆ ನೀವು ಸಡಿಲ ಮಾಡ್ತೀರಾ? ಪ್ರಜ್ವಲ್ ಕೇಸಲ್ಲಿ ಸರ್ಕಾರಿ ವಕೀಲರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು, ಅಷ್ಟೇ ಚೆನ್ನಾಗಿ ಕೆಲಸ ಯಡಿಯೂರಪ್ಪನ ಕೇಸಲ್ಲಿ ಸರ್ಕಾರಿ ವಕೀಲರು, ಸರ್ಕಾರ, ಪ್ರಾಸಿಕ್ಯೂಷನ್, ಪೊಲೀಸರು ಮಾಡ್ತಾ ಇಲ್ಲ. ಯಾಕೆ? ಏನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ? JDS ಅಂತಂದ್ರೆ ಟಾರ್ಗೆಟ್, ಫೈನ್, ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ. ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸ್ತೀರಾ, ಫ್ಯಾಂಟಾಸ್ಟಿಕ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಇಂಟ್ರೆಸ್ಟ್ ಯಡಿಯೂರಪ್ಪನ ಕೇಸಲ್ಲಿ, ಪೋಸ್ಕೋ ಕೇಸಲ್ಲಿ, ಅದು ಆ ದೂರದಾರೆ ಸತ್ತೋಗಿದ್ದಾಳೆ. ದೂರ ಕೊಟ್ಮೇಲೆ ಆಕೆ ಹಾಸ್ಪಿಟಲಲ್ಲಿ ಒಂದು ವಿಚಿತ್ರವಾಗಿ ಸತ್ತೋಗ್ತಾಳೆ. ಈ ಕೇಸನ್ನು ಸಹ ಅಷ್ಟೇ ಇಂಟ್ರೆಸ್ಟ್ ಇಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೀಸ ತಗೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಸ್ನೇಹ ವಿಜಯನ ಜೊತೆ ಇತ್ತು ಅಂತಂದ್ರೆ ಅದು ನಿಮ್ಮ ಪರ್ಸನಲ್. ಬಟ್ ವೆನ್ ಇಟ್ ಕಮ್ ಟು ಸಿಸ್ಟಮ್ಯಾಟಿಕ್ ಅಪ್ರೋಚ್, ನೀವು 100% ನ್ಯಾಯದ ಪರವಾಗಿರ್ಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಸಿ ಯು, ಗುಡ್ ಡೇ, ಥ್ಯಾಂಕ್ ಯು ಕರ್ನಾಟಕ.